ನೈರ್ಮಲ್ಯ ಮತ್ತು ಸ್ವಚ್ಛತೆ ಕುರಿತು ಜನರಲ್ಲಿ ಅರಿವು ಮೂಡಿಸಲು ಆರಂಭಿಸಿರುವ ಸ್ವಚ್ಛತಾ ಸೇವಾ ಪಾಕ್ಷಿಕ ಕಾರ್ಯಕ್ರಮ ಬೆಂಗಳೂರಿನಲ್ಲಿರುವ ಭಾರತೀಯ ಭೂ ವೈಜ್ಞಾನಿಕ ಸರ್ವೇಕ್ಷಣಾ ಕಚೇರಿಯಲ್ಲಿ ಇಂದು ನಡೆಯಿತು. ಸ್ವಚ್ಛತೆಯಲ್ಲಿ ಭಾಗವಹಿಸಿದ್ದ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಚೇರಿ ಹಾಗೂ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛಗೊಳಿಸಿದರು. ಭಾರತೀಯ ಭೂ ವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆಯ ದೂರ ಸಂವೇದಿ ಮತ್ತು ವೈಮಾನಿಕ ಸಮೀಕ್ಷೆ ವಿಭಾಗದ ಸಹಾಯಕ ನಿರ್ದೇಶಕ ಹಾಗೂ ವಿಭಾಗ ಮುಖ್ಯಸ್ಥ ಅನಿಂದ್ಯ ಭಟ್ಟಾಚಾರ್ಯ, ಕರ್ನಾಟಕ ಮತ್ತು ಗೋವಾ ರಾಜ್ಯದ ವಿಭಾಗ ಸಹಾಯಕ ನಿರ್ದೇಶಕ ಆರ್ ವಿಜಯಕುಮಾರ್, ದೂರ ಸಂವೇದಿ ಮತ್ತು ವೈಮಾನಿಕ ಸಮೀಕ್ಷೆ ವಿಭಾಗದ ಸಹಾಯಕ ನಿರ್ದೇಶಕ ಸಿಎಸ್ ವರ್ಮಾ, ಕರ್ನಾಟಕ ಮತ್ತು ಗೋವಾ ವಿಭಾಗದ ನಿರ್ದೇಶಕ ಡಾ ಎನ್ ನಂದಗೋಪಾಲ್, ಹಿರಿಯ ಅಧಿಕಾರಿ ನಂದಗೋಪಾಲ್ ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ವೇಳೆ ಸ್ವಚ್ಛತಾ ಸಿಬ್ಬಂದಿಯನ್ನು ಸನ್ಮಾನಿಸಲಾಯಿತು. ದೂರದರ್ಶನದೊಂದಿಗೆ ಅನಿಂದ್ಯ ಭಟ್ಟಾಚಾರ್ಯ, ಸ್ವಚ್ಛತೆ ಕುರಿತು ಜನರಲ್ಲಿ ಅರಿವು ಮೂಡಿಸಲು ಈ ಕಾರ್ಯಕ್ರಮ ಆಯೋಜಿಸಿದ್ದು ಸ್ವಚ್ಛ ಭಾರತ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದರು. So today we have an important day because we have Ek Saath Ek Ghanta. So this is a program in which we will be moving around the community and cleaning the community and giving a message to the community that cleanliness is next to godliness. ಆರ್ ವಿಜಯಕುಮಾರ್, ಸ್ವಚ್ಛತೆ ಕೇವಲ ಕಸ ವಿಂಗಡಣೆ ಮಾತ್ರವಲ್ಲ, ಸುತ್ತಮುತ್ತಲ ಪರಿಸರ ಹಾಗೂ ಕಚೇರಿ, ಮನೆಯ ಸ್ವಚ್ಛತೆ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಎಂದರು. This should be a campaign. We should follow the cleanliness throughout all the day. So the cleanliness should be not only maintained in the house, it should be maintained in our office as well as in the road as well as in the society. ಸಿಎಸ್ ವರ್ಮಾ, ಸ್ವಚ್ಛತಾ ಸೇವಾ ಪಾಕ್ಷಿಕ ದಿನ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಬಾರದು, ಸ್ವಚ್ಛತಾ ಕಾರ್ಯ ನಿತ್ಯ ನಿರಂತರ ಆಗಬೇಕು ಎಂದರು. सिर्फ एक दिन का प्रोग्राम नहीं है और हम इसको ये भी चाहते हैं कि थ्रू आउट इसी रूप में चले, जिससे कि सराउंडिंग है आसपास और सोसाइटी में एक जो है क्लीननेस मेंटेन किया जा सके. ಡಾಕ್ಟರ್ ಎನ್ ಗೋಪಾಲಕೃಷ್ಣ, ಇದು 5ನೇ ಸ್ವಚ್ಛತಾ ಕಾರ್ಯವಾಗಿದ್ದು ಆಗಾಗ ಸ್ವಚ್ಛತಾ ಕಾರ್ಯ ನಡೆಸಲಾಗುತ್ತಿದ್ದು ಈ ಕುರಿತು ಜನಜಾಗೃತಿ ಅಗತ್ಯ ಎಂದರು. ಹೆಚ್ಚಿನ ಅವೇರ್ನೆಸ್ ಸರೌಂಡಿಂಗ್ ನಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ. ಇದು ನಿಜಕ್ಕೂ ನಮ್ಮ ಹೆಮ್ಮೆಯ ಭಾರತ ಸರ್ಕಾರದ ಒಂದು ಕೊಡುಗೆ ಅಂತ ನಾವು ಹೇಳೋದಕ್ಕೆ ಇಚ್ಛೆ ಪಡ್ತೇವೆ. ನಂದಗೋಪಾಲ್, ಅಕ್ಟೋಬರ್ 2ರ ನಂತರವೂ ಇಲಾಖೆ ಸ್ವಚ್ಛತಾ ಕಾರ್ಯ ಮುಂದುವರೆಸಲಿದೆ ಎಂದರು. 175 years of its existing, because Geological Survey of India has been formulated in 1851 and we are celebrating 175 years of glorious service to the nation, and with this the Swachh Bharat campaign we have successfully completed.